ಅದನ್ನ ತಿದ್ದುಪಡಿ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಮಿಸ್ಟೇಕ್ ನ ಮಿಸ್ಟೇಕ್ ಆಗಿ ತಿಳಿಯದೇ ಇರೋದು. ಸೊ ಅದಕ್ಕೆ ಹೇಳೋದು, ಯೂಟ್ಯೂಬರ್ ಇದ್ದೀರಾ ಅಂದ್ರೆ ಇಲ್ಲಿ ಪೇಷನ್ಸ್ ಬಹಳ ಮುಖ್ಯ. ಒಂದ್ 5 ಸೆಕೆಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ನಾರ್ಮಲ್ ಆಗಿ ಹೋಗ್ತಾ ಇದೆ. ಸೂರ್ಯ ಹುಟ್ಟೋದು, ಗಾಳಿ ಬೀಸೋದು, ನಾಯಿ ಕೂಗೋದು ಎಲ್ಲ ನಡೀತಿರುತ್ತೆ. ನಂತರ ಒಂದಿನ ಸಡನ್ ಆಗಿ ನಿಮ್ಗೆ ರಿಯಲೈಸ್ ಆಗುತ್ತೆ, ಅರೆ ನನ್ಗೆ ವ್ಯೂಸೇ ಬರ್ತಿಲ್ವಲ್ಲ. ಮೊದ್ಲಿಗೆ ಸಖತ್ತಾಗಿ ವ್ಯೂಸ್ ಎಲ್ಲ ಬರ್ತಾ ಇತ್ತು, ಈಗ ನೋಡಿದ್ರೆ 10-20 ಇದೆ. ಯಾಕೆ ವ್ಯೂಸ್ ಬರ್ತಾ ಇಲ್ಲ? ಯಾಕೆ ವಿಡಿಯೋ ಓಡ್ತಾ ಇಲ್ಲ? ಓಹ್, ಚಾನಲ್ ಏನಾದ್ರೂ ಫ್ರೀಸ್ ಆಗೋಯ್ತಾ? ನಿಮ್ಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಇದೆ ಅಂದ್ರೆ ಡೋಂಟ್ ವರಿ, ನಾನು ಇದೀನ್ ಕಣ್ರಿ. ಫುಲ್ ಸಿಂಕ್ ಆಗ್ತಾ ಇದೆ. ನಿಮ್ಮ ಚಾನಲ್ ಹೊಸದಾಗಿರ್ಲಿ ಅಥವಾ ಒಳ್ಳೆ ಸಬ್ಸ್ಕ್ರೈಬ್ ಆಗಿರೋ ಚಾನಲ್ಲೇ ಇರ್ಲಿ, ಎಲ್ಲೋ ಒಂದತ್ರ ಹೋಗಿ ನಿಮ್ಮ ಚಾನಲ್ ಏನಾದ್ರು ಫ್ರೀಸ್ ಆಗಿದ್ರೆ, ಅಂದ್ರೆ ನಿಮ್ಮ ಚಾನಲ್ಗೆ ಮೊದಲಿಗೆ ಬರುವಂತಹ ವ್ಯೂಸ್ ಈಗ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಮೇನ್ ಆಗಿ 4 ಕಾರಣಗಳು ಇವೆ. ಸೊ ನಿಮ್ಮ ಚಾನಲ್ ಏನಾದ್ರು ಆಲ್ರೆಡಿ ಫ್ರೀಸ್ ಆಗಿದ್ರೆ ಈ ವಿಡಿಯೋ ನೋಡಿದಾದ್ಮೇಲೆ ಪಕ್ಕ ನೀವು ಅದನ್ನ ಅನ್ಫ್ರೀಸ್ ಮಾಡ್ಕೋಬಹುದು. ಸೊ ಮೊದ್ಲು ಹೇಗೆ ನಿಮ್ಗೆ ಒಳ್ಳೆ ವ್ಯೂಸ್ ಬರ್ತಾ ಇತ್ತಲ್ಲ, ಅದೇ ರೀತಿ ಮುಂದೆ ಕೂಡ ಬರೋಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಚಾನಲ್ ಏನಾದ್ರು ಇನ್ನು ಫ್ರೀಸ್ ಆಗಿಲ್ಲ ಅಂದ್ರೆ ವಿಡಿಯೋ ಒಂದ್ಸತಿ ನೋಡ್ಕೊಂಬಿಡಿ. ಮುಂದೆ ಏನಾದ್ರು ಫ್ರೀಸ್ ಆಗೋದ್ರೆ ಎಚ್ಚರ ಇದ್ರೆ ಒಳ್ಳೇದೆ. ಹಾಗೆ ಎಂದಿನಂತೆ ವಿಡಿಯೋ ಕೊನೆಯಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ವಿಷಯ ಇದೆ. ಅದೇನಂದ್ರೆ, ನಿಮ್ಮ ಚಾನಲ್ ಆಲ್ರೆಡಿ ಫ್ರೀಸ್ ಆಗಿದ್ರೆ ಅದಕ್ಕೆ ಅನ್ಫ್ರೀಸ್ ಮಾಡಕ್ಕೆ ಯಾವ 3 ರೀತಿಯ ಸೊಲ್ಯೂಷನ್ ಇದೆ, ಅದನ್ನ ಹೇಗೆ ನಿಮ್ಮ ಚಾನಲ್ ಅಲ್ಲಿ ಅಪ್ಲೈ ಮಾಡಬೇಕು, ವೈಟಿ ಸ್ಟುಡಿಯೋ ಹೆಲ್ಪ್ ಇಂದ ಹೇಗೆ ನಿಮ್ಮ ಚಾನಲ್ ನ ಅನ್ಫ್ರೀಸ್ ಮಾಡ್ಕೋಬಹುದು, ಫ್ರೀಸ್ ಆಗಿರುವಂತಹ ಚಾನಲ್ ಅಲ್ಲಿ ವ್ಯೂಸ್ ಬರ್ತಾ ಇಲ್ಲ ಅಂದ್ರೆ ಯಾವ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ಮ್ಯಾಕ್ಸ್ ಅಂದ್ರೆ ಒಂದು 10-20 ದಿನಗಳ ಒಳಗೆ ಮತ್ತೆ ನಿಮ್ಮ ವಿಡಿಯೋಸ್ಗೆ ಮೊದಲನೇ ತರ ವ್ಯೂಸ್ ಬರೋ ಹಾಗೆ ಏನೆಲ್ಲ ಸೆಟ್ಟಿಂಗ್ ನ ಮಾಡ್ಕೋಬೇಕು, A to Z ಎಲ್ಲ ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೊಂದು ಸೀಕ್ರೆಟ್ ಹೇಳ, ಈಗ ನಾನು ಹೇಳ್ಕೊಡುವಂತಹ ಸೇಮ್ ಮೆಥಡ್ ನ ನಿಮ್ಗೆ ತಿಳ್ಸೋಕೆ ಒಂದು ಯೂಟ್ಯೂಬ್ ಕೋರ್ಸ್ ಮಾಡಿ ಕೆಲವರು ಅದನ್ನ ದುಡ್ಡಿಗೆ ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ನಿಮ್ಗೆ ಗೊತ್ತಲ್ಲ, ನೀವು ಆಲ್ರೆಡಿ ಚಾನಲ್ ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದ್ರೆ ಇಂತಹ ಯೂಸ್ಫುಲ್ ಹಾಗೂ ಹೆಲ್ಪ್ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಸೊ ನನ್ನ ಪ್ರೀತಿಯ 20% ಹಾಗೂ ಪ್ರೀತಿಯ 80% ಬಂಧುಗಳೇ, ಬನ್ನಿ ಈಗ ಮ್ಯಾಟ್ರಿಗೆ ಬರೋಣ. ಫಸ್ಟ್ ಬೇಸಿಕ್ ಹಾಗೂ ನಾರ್ಮಲ್ ಮಿಸ್ಟೇಕ್ ಬಂದು, ನಿಮ್ಮ ವಿಡಿಯೋಸ್ ನ ನೀವೇ ನೋಡೋದು. ವಿಡಿಯೋ ಅಪ್ಲೋಡ್ ಮಾಡೋದು 1 ಸರಿ 2 ಸರಿ ಪದೇ ಪದೇ ನಿಮ್ಮ ವಿಡಿಯೋಸ್ ನ ನೀವೇ ಪ್ಲೇ ಮಾಡಿ ನೋಡ್ತಾ ಇರೋದು. ಅಲ್ಲ, 1 ನಿಮಿಷ, ನಿಮ್ಮ ವಿಡಿಯೋಸ್ ನ ನೀವೇ ನೋಡ್ಬೇಕಂದ್ರೆ ಅಪ್ಲೋಡ್ ಯಾಕೆ ಮಾಡ್ತೀರಾ? ಸೊ ಈ ಮಿಸ್ಟೇಕ್ ಮಾಡಬೇಡಿ. ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅದನ್ನ ಮುಟ್ಟಕ್ಕೆ ಹೋಗ್ಬೇಡಿ, ನೋಡಕ್ ಹೋಗ್ಬೇಡಿ. ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರ್ಲಿ, ಅದಕ್ಕೆ ಆರ್ಗ್ಯಾನಿಕ್ ವ್ಯೂಸ್ ಬರ್ತಾ ಇರ್ಲಿ. ನಿಮ್ಗೆ ಏನಾದ್ರು ವಿಡಿಯೋದಲ್ಲಿ ಮಿಸ್ಟೇಕ್ ಅನ್ಸ್ತಾ ಇದೆ ಅಂದ್ರೆ ಅದನ್ನ ನೀವು ಅಪ್ಲೋಡ್ ಮಾಡೋ ಮುಂಚೆ ಸರಿಯಾಗಿದ್ದೇನೆ ಎಲ್ಲ ಚೆಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದ್ಮೇಲೆ ಅದನ್ನ ನೋಡಕ್ ಹೋಗ್ಬೇಡಿ. ಇನ್ನು ಕೆಲವರು ಅಪ್ಲೋಡ್ ಆದ್ಮೇಲೆ ಅದಕ್ಕೆ ಒಳ್ಳೆ ಎಂಗೇಜ್ಮೆಂಟ್ ಸಿಗ್ಲಿ, ವಾಚ್ ಟೈಮ್ ಬರ್ಲಿ, ವ್ಯೂಸ್ ಕೂಡ ಕೌಂಟ್ ಆಗ್ಲಿ ಅಂತ ತಮ್ಮ ಮೊಬೈಲ್ ಇಂದ ಪದೇ ಪದೇ ನೋಡ್ತಾರೆ. ಸೊ ಇದು ಮಾಡೋದ್ರಿಂದ ಮುಂದೆ ಚಾನಲ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಈ ಫಸ್ಟ್ ಮಿಸ್ಟೇಕ್ ಮಾಡಿ ನಿಮ್ಮ ಚಾನಲ್ ನ ಫ್ರೀಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಮಿಸ್ಟೇಕ್ ಬಂದು, ಚಾನಲ್ ನಲ್ಲಿ ಕೆಟಗರಿನ ಪದೇ ಪದೇ ಚೇಂಜ್ ಮಾಡೋದು. ಬಟ್ಟೆ ತರ ಇವತ್ತೇನಾದ್ರೂ ಕುಕಿಂಗ್ ವಿಡಿಯೋ ಮಾಡ್ತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸಾಂಬಾರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀರಾ. ಅದೇ ನಾಳೆ ನೀವು ಈ ಹೊಸದಾಗಿ ಲಾಂಚ್ ಆಗಿರುವಂತಹ ಸ್ಯಾಮ್ಸಂಗ್ ಮೊಬೈಲ್ ಅಲ್ಲಿ ಏನೆಲ್ಲ ಫೀಚರ್ ಇದೆ ಅಂತ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ನೀವೇನಾದ್ರೂ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಚಾನಲ್ ನ ನನ್ನ ಈ ರೀತಿ ನಿಮ್ಮ ಚಾನಲ್ ಕೆಟಗರಿನ ಚಿತ್ರಾನ್ನ ಮಾಡ್ಕೋಬೇಡಿ. ಮಿಕ್ಸ್ ಕೆಟಗರಿ ಇದ್ರೆ ಚಾನಲ್ ಮಾನಿಟೈಸ್ ಆಗಕ್ಕೆ ಏನು ಪ್ರಾಬ್ಲಮ್ ಅಂತೂ ಆಗಲ್ಲ. ಬಟ್ ನಿಮ್ಮ ವಿಡಿಯೋಸ್ ಏನಿದೆ ನಿಮ್ಮ ಕೋರ್ ಆಡಿಯನ್ಸ್ ಗೆ ರೀಚ್ ಆಗಲ್ಲ, ನಿಮ್ಗೆ ಒಂದು ಬೇಸ್ ಆಡಿಯನ್ಸ್ ಸಿಗಲ್ಲ. ಅದರಿಂದ ಏನಾಗುತ್ತೆ, ಯೂಟ್ಯೂಬ್ ಗೆ ನಿಮ್ಮ ವಿಡಿಯೋಸ್ ನ ಯಾವ ಆಡಿಯನ್ಸ್ ಗೆ ರೆಕಮೆಂಡ್ ಮಾಡ್ಬೇಕಂತ ಎಕ್ಸಾಕ್ಟ್ ಆಗಿ ಗೊತ್ತಾಗಲ್ಲ. ಅದರಿಂದ ನಿಮ್ಮ ಚಾನಲ್ ಹಾಗೂ ವಿಡಿಯೋಸ್ ರೆಕಮೆಂಡೇಶನ್ ಅಲ್ಲಿ ಹೋಗಲ್ಲ. ಸೊ ಇದರಿಂದ ನಿಮ್ಮ ವಿಡಿಯೋಸ್ ಗೆ ಹೊಸ ವ್ಯೂಸ್ ಕೂಡ ಸಿಗಲ್ಲ. ವ್ಯೂಸ್ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿಂದ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರಲ್ಲ. ಅರ್ಥ ಆಗ್ತಿದೆ ತಾನೆ? ಇಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಉದಾಹರಣೆ ಕೂಡ ಕೊಡ್ತೀನಿ. ನೀವು ನನ್ನ ವಿಡಿಯೋಸ್ ನ ಯಾಕೆ ನೋಡ್ತೀರಾ ಹೇಳಿ? ಇಲ್ಲಿ ನಿಮ್ಗೆ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ. ಸೊ ಅದೇ ನಾನು ನಾಳೆ ಒಂದ್ ಮೂವಿಗೆ ಹೋಗಿ ಅದರ ರಿವ್ಯೂ ಕೊಡೋಣ ಅಂತ ಈ ಚಾನಲ್ ನಲ್ಲಿ ಅದ್ರ ಬಗ್ಗೆ ಏನಾದ್ರೂ ಮೂವಿ ರಿವ್ಯೂ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಬರುತ್ತಾ? ಅನ್ಬೇಡಿ, ಇಂಟ್ರೆಸ್ಟ್ ಬರಲ್ಲ ತಾನೆ. ಯಾಕಂದ್ರೆ ಇದ್ರಲ್ಲಿ ನೀವು ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇದೇ ರೀತಿ ನಿಮ್ಮ ಚಾನಲ್ಗೂ ಇಂಪ್ಲಿಮೆಂಟ್ ಆಗುತ್ತೆ. ಸೊ ನಿಮ್ಮ ಆಡಿಯನ್ಸ್ ಇಂಟ್ರೆಸ್ಟ್ ನ ಲೈಟ್ ಆಗಿ ತಗೊಂಡು ಅವರಿಗೆ ಮಿಕ್ಸ್ ಕಂಟೆಂಟ್, ಮಿಕ್ಸ್ ಕೆಟಗರಿ ಹಾಕಿ ಚಿತ್ರಾನ್ನ ಮಾಡಿಬಿಟ್ರೆ ನಿಮ್ಮ ಆಡಿಯನ್ಸ್ ನಿಮ್ಗೆ ತಿರುಗಿಸಿ ಯಾವಾಗ ಮೊಟ್ಟೆ ಹೊಡಿತಾರೆ ಹೇಳಕ್ಕಾಗಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಮಿಸ್ಟೇಕ್ ಬಂದು ವಿಡಿಯೋಸ್ ನ ಡಿಲೀಟ್ ಮಾಡೋದು. ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಚಾನಲ್ ಅಲ್ಲಿ ಒಂದು 5 ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀರಾ ಅನ್ಕೊಳ್ಳಿ. ಅದರಲ್ಲಿ ಒಂದಕ್ಕೆ 500 ವ್ಯೂಸ್ ಬಂದಿದೆ, ಇನ್ನೊಂದು ಬಂದು 1000, 2000, 700 ಹಾಗೂ 50 ಈ ರೀತಿ ವ್ಯೂಸ್ ಬಂದಿದೆ ಅನ್ಕೊಳ್ಳಿ. ಸೊ ಅವಾಗ ನೀವೇನ್ ಮಾಡ್ತೀರಾ, ಆ 50 ವ್ಯೂಸ್ ಬಂದಿತ್ತಲ್ಲ ವಿಡಿಯೋ, ಅದನ್ನ ಡಿಲೀಟ್ ಮಾಡ್ಬಿಡೋದು. ಸೊ ಅವಾಗ ಏನಾಗುತ್ತೆ, ಯೂಟ್ಯೂಬ್ ಅಲ್ಗಾರಿದಮ್ಗೆ ಒಂದು
ಈ ರೀತಿ ಸಡನ್ ಇಂಪ್ಯಾಕ್ಟ್ ಬೀಳುತ್ತೆ. ನಿಮ್ಮ ಅಲ್ಗಾರಿದಮ್ಗೆ ಏನಾಗ್ತಿದೆ, ನಿಮ್ಮ ಇಂಪ್ರೆಷನ್ಗೆ ಏನಾಗ್ತಿದೆ ಒಂದು ಗೊತ್ತಾಗಲ್ಲ. ಇದರಿಂದ ನಿಮ್ಮ ಚಾನಲ್ ಅಲ್ಲಿ ಏನ್ ಅಲ್ಗಾರಿದಮ್ ಮೇಂಟೈನ್ ಆಗಿ ಬಂದಿತ್ತಲ್ಲ ಅಲ್ಲೂ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಅದಕ್ಕೆ ವಿಡಿಯೋಸ್ ನ ಪದೇ ಪದೇ ಡಿಲೀಟ್ ಮಾಡ್ತಾ ಹೋದ್ರೆ ನಿಮ್ಮ ಚಾನಲ್ಗೆ ಅದರ ಇಂಪ್ಯಾಕ್ಟ್ ಕೂಡ ಬೀಳುತ್ತೆ. ಸೊ ಅದಕ್ಕೆ ಹೇಳೋದು, ಯೂಟ್ಯೂಬರ್ ಇದೀರಾ ಅಂದ್ರೆ ಇಲ್ಲಿ ಪೇಷನ್ಸ್ ಬಹಳ ಮುಖ್ಯ. ಯಾವ್ದಾದ್ರು ಒಂದು ವಿಡಿಯೋ ಇವತ್ತು ಕ್ಲಿಕ್ ಆಗಿಲ್ವಾ, ಇರ್ಲಿ ಬಿಡಿ, ಮುಂದೆ ಹೋಗಿ ಆ ವಿಡಿಯೋ ಕ್ಲಿಕ್ ಆಗೇ ಆಗುತ್ತೆ. ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರಾಯ್ತು. ಡಿಲೀಟ್ ಯಾಕೆ ಮಾಡ್ತೀರಾ? ಇಲ್ಲಿ ನಿಮ್ಗೆ ಒಂದು ಪ್ರಾಕ್ಟಿಕಲ್ ರಿಯಲ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ನಂದೊಂದು ವಿಡಿಯೋ ಇದೆ. ಇದಕ್ಕೆ ಮೊದಲ ಒಂದ್ ದಿನದಲ್ಲಿ ಅಂದ್ರೆ 24 ಗಂಟೆಯಲ್ಲಿ ವ್ಯೂಸ್ ಬಂದು ಎಷ್ಟು ಹೇಳಿ, ಜಸ್ಟ್ 41 ಇದೆ. ಸೊ ಇಲ್ಲಿ ನೋಡಿ, ಒಂದ್ ದಿನಕ್ಕೆ 41 ವ್ಯೂಸ್ ಅಂದ್ರೆ ಗಂಟೆಗೆ ಸುಮಾರು ಒಂದ್ 2 ವ್ಯೂಸ್ ಹತ್ರ ಆಗುತ್ತೆ. ಸಿಂಪಲ್ ಗಣಿತ. ಸೊ ಇಷ್ಟೇ ವ್ಯೂಸ್ ಬರ್ತಿದೆ ಅಲ್ಲ, ಬೇಡ ಬಿಡು ಈ ವಿಡಿಯೋನ ಡಿಲೀಟ್ ಮಾಡ್ಬಿಡೋಣ ಅಂತ ನಾನೇನಾದ್ರು ಡಿಲೀಟ್ ಮಾಡಿದ್ರೆ ಅದು ನನಗೆ ಇವತ್ತು ತುಂಬಾ ಎಫೆಕ್ಟ್ ಆಗ್ತಿತ್ತು. ಯಾಕಂದ್ರೆ ಈ ವಿಡಿಯೋನ ಇವತ್ತಿನ ಟೋಟಲ್ ವ್ಯೂಸ್ ಬಂದು ಇಲ್ಲಿ ನೋಡಿ 29,000 ಆಗಿದೆ. ಈವನ್ ಇಲ್ಲಿ ನೀವು ಗ್ರಾಫ್ ಕೂಡ ನೋಡಬಹುದು. ಸೊ ಅದಕ್ಕೆ ನಿಮ್ಮ ವಿಡಿಯೋಸ್ ಮೇಲೆ ಏನಾದ್ರೂ ವ್ಯೂಸ್ ಬರ್ತಿಲ್ಲ ಅಂದ್ರೆ ಅದರಲ್ಲಿ ಏನ್ ಮಿಸ್ಟೇಕ್ ಆಗಿರಬಹುದು ಅದನ್ನ ನೋಡಿ, ಅದನ್ನ ತಿದ್ದುಪಡಿ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಈಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ತಿದ್ದುಪಡಿ ಮಾಡಿಸ್ಕೊಂಡಿಲ್ವಾ, ಅದೇ ರೀತಿ ಇದನ್ನ ಸೀರಿಯಸ್ ಆಗಿ ತಗೊಂಡು ನಿಮ್ಮ ತಪ್ಪುಗಳನ್ನ ತಿದ್ದುಪಡಿ ಮಾಡ್ಕೊಂಡು ಮುಂದೆ ನಿಮ್ಮ ವಿಡಿಯೋಸ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಹೇಗೆ ಹಣ ವ್ಯೂಸ್ ಬರುತ್ತೆ. ಲಾಸ್ಟ್ ಹಾಗೂ ಇಂಪಾರ್ಟೆಂಟ್ ಮಿಸ್ಟೇಕ್ ಬಂದು ನಿಮ್ಮ ಮಿಸ್ಟೇಕ್ ನ ಮಿಸ್ಟೇಕ್ ಆಗಿ ತಿಳಿಯದೇ ಇರೋದು. ನಿಮ್ಮ ಆಡಿಯನ್ಸ್ ಗೆ ನಿಮ್ಮ ವಿಡಿಯೋಸ್ ಇಷ್ಟ ಆಗ್ತಿದೆನಾ ಇಲ್ವಾ ನೋಡೋದೇ ಇಲ್ಲ. ನೀವೆಲ್ಲಾದ್ರೂ ಇದನ್ನ ಕೇಳಿರ್ತೀರಾ, ಹಾರ್ಡ್ ವರ್ಕ್ ಗಿಂತ ಸ್ಮಾರ್ಟ್ ವರ್ಕ್ ಮಾಡಿ ಅಂತ. ಹೇಗಂತ ಹೇಳ್ತೀನಿ. ಹಾರ್ಡ್ ವರ್ಕ್ ಅಂದ್ರೆ ಧನಾಧನ್ ವಿಡಿಯೋ ಹಾಕ್ತಾನೆ ಇರೋದು. ನಿಮ್ಮ ಆಡಿಯನ್ಸ್ ಗೆ ಅದು ಇಷ್ಟ ಆಗ್ತಿದೆನಾ ಇಲ್ವೋ ಒಂದು ಗೊತ್ತಿಲ್ಲ. ನೀವ್ ವಿಡಿಯೋ ಹಾಕ್ತಿದ್ರ ಅಂದ್ರೆ ಅವರು ವಿಡಿಯೋಸ್ ನ ನೋಡ್ಲೇಬೇಕು. ಅವ್ರ ವಿಡಿಯೋ ಏನಾದ್ರು ನೋಡ್ತಾ ಇಲ್ಲ ಅಂದ್ರೆ ನಿಮ್ಮ ವಿಡಿಯೋಸ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಆಡಿಯನ್ಸ್ ದೇ ಪ್ರಾಬ್ಲಮ್ ಅಲ್ವಾ. ಬಟ್ ಇಲ್ಲಿ ರಿಯಾಲಿಟಿ ಬಂದು ಉಲ್ಟಾ. ಅದಕ್ಕೆ ನೀವು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಎಂಗೇಜ್ಮೆಂಟ್ ಅಲ್ಲಿ ನಿಮ್ಮ ಅವರೇಜ್ ವ್ಯೂ ಡ್ಯೂರೇಷನ್ ಎಷ್ಟಿದೆ, ನಿಮ್ಮ CTR ಎಷ್ಟಿದೆ, ಅಂದ್ರೆ ಜನ ಕಂಪ್ಲೀಟ್ ಆಗಿ ನಿಮ್ಮ ವಿಡಿಯೋಸ್ ನ ನೋಡ್ತಾ ಇದಾರಾ, ಎಷ್ಟು ಜನ ನಿಮ್ಮ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾರೆ, ಯಾವ ರೀತಿ ನಿಮ್ಮ ವಿಡಿಯೋಸ್ ಮೇಲೆ ಎಂಗೇಜ್ಮೆಂಟ್ ಬರ್ತಿದೆ, ಎಲ್ಲದನ್ನ ಕರೆಕ್ಟ್ ಆಗಿ ರೀಚೆಕ್ ಮಾಡ್ಕೊಳ್ಳಿ. ಹೇಗೆ ನಿಮ್ಗೆ ಯಾರಾದ್ರೂ ಹಣ ಕೊಟ್ಟಾಗ ಅವ್ರು ಎಷ್ಟಿದೆ ಅಂತ ಹೇಳಿದ್ರು ಇನ್ನೊಂದ್ಸತಿ ನೀವು ಎಣ್ಸ್ಕೊಳಲ್ವಾ, ATM ಇಂದ ತೆಗ್ದಾಗಿ ಎಣ್ಸ್ಕೋತೀರಾ. ಅದೇ ರೀತಿ YT ಸ್ಟುಡಿಯೋ ಇನ್ಸ್ಟಾಲ್ ಮಾಡಿದಿರಾ ಅಂದ್ರೆ ದೊಡ್ಡ ವಿಷಯ ಅಲ್ಲ, ಅದನ್ನ ನೀವು ಹೇಗೆ ಯೂಸ್ ಮಾಡ್ತಿರಲ್ಲ ಅದು ದೊಡ್ಡ ವಿಷಯ. ಸೊ ಇಲ್ಲಿವರೆಗೂ ಏನೆಲ್ಲ ಮಿಸ್ಟೇಕ್ಸ್ ಮಾಡೋದ್ರಿಂದ ನಿಮ್ಮ ಚಾನಲ್ ಫ್ರೀಸ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ವಿ. ಈಗ ನಿಮ್ಮ ಚಾನಲ್ ಏನಾದ್ರೂ ಆಲ್ರೆಡಿ ಫ್ರೀಸ್ ಆಗಿದೆ, ವ್ಯೂಸ್ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನೀವೇನಾದ್ರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಹಾಗೆ ವಿಡಿಯೋನ ಲೈಕ್ ಮಾಡಿ, ನನಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಹಾಗೆ ಈ ವಿಡಿಯೋ ತುಂಬಾ ಜನಕ್ಕೆ ರೆಕಮೆಂಡ್ ಕೂಡ ಆಗುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ. ಸೊ ಈಗ ಇನ್ ಮುಂದೆ ಏನ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಲ್ಲ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ. ಸೊ ಈ 3 ಸೊಲ್ಯೂಷನ್ ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಚಾನಲ್ ಅದೆಷ್ಟೇ ಫ್ರೀಸ್ ಆಗಿರ್ಲಿ ಅನ್ಫ್ರೀಸ್ ಆಗೋದಂತರೂ ಪಕ್ಕ. ಸೊ ಫಸ್ಟ್ ಪಾಯಿಂಟ್ ಬಂದು ಅದೇ ರೀ, ನೆನ್ಪಾಗ್ತಿಲ್ವಲ್ಲ, ಅದೇನೋ ಹೇಳೋದ್ ಸುಲಭ ಮಾಡೋದ್ ಕಷ್ಟ ಅಂತಾರಲ್ಲ, ಕನ್ಸಿಸ್ಟೆನ್ಸಿ. ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಈ ರೀತಿಯ ಅನ್ಫ್ರೀಸ್ ಆಗೋದು ಎಷ್ಟೇ ಟಿಪ್ಸ್ ವಿಡಿಯೋ ನೋಡಿ ಏನು ಯೂಸ್ ಇಲ್ಲ. ಸೈಕಲ್ ಹೇಗೆ ತುಳಿಯೋದಂತ ಯೂಟ್ಯೂಬ್ ಇಂದ ಕಲಿಯೋಕಾಗಲ್ಲ. ಪ್ರಾಕ್ಟಿಕಲ್ ಆಗಿ ಸೈಕಲ್ ಹಿಡಿದು ರೋಡ್ ಅಲ್ಲಿ ಹೊಡೆದ್ರೇನೆ ಸೈಕಲ್ ನ ಬ್ಯಾಲೆನ್ಸ್ ಮಾಡೋಕೆ ಬರೋದು. ಅದೇ ರೀತಿ ನೀವೇನಾದ್ರೂ ಡೈಲಿ ವಿಡಿಯೋಸ್ ಮಾಡ್ತೀರಾ ಅಥವಾ ವೀಕ್ಲಿ ವಿಡಿಯೋಸ್ ಮಾಡ್ತೀರಾ ಅಂದ್ರೆ ಅದ್ರ ಪ್ರಕಾರ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಿ. ಕನ್ಸಿಸ್ಟೆನ್ಸಿನ ಬಿಡಕ್ ಹೋಗ್ಬೇಡಿ. ನಿಮ್ಮ ಚಾನಲ್ ಅಲ್ಲೂ ನೀವು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ರಿಸಲ್ಟ್ ಕೂಡ ಪಕ್ಕಾ ಸಿಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ಬಂದು ಎಂಗೇಜಿಂಗ್ ವಿಡಿಯೋಸ್ ನ ಹಾಕಿ. ನಿಮ್ಮ ವಿಡಿಯೋಸ್ ಅಲ್ಲಿ ಅವರೇಜ್ ವ್ಯೂ ಡ್ಯೂರೇಷನ್ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಎಕ್ಸಾಕ್ಟ್ ರೀಸನ್ ಬಂದು ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋಸ್ ನ ಕಂಪ್ಲೀಟ್ ಆಗಿ ನೋಡ್ತಾ ಇಲ್ಲ ಅಂತ ಅರ್ಥ. ಹಾಗೇನಾದ್ರೂ ಆಗ್ತಿದ್ರೆ ನಿಮ್ಮ ಎಡಿಟಿಂಗ್ ನಲ್ಲಿ, ನಿಮ್ಮ ಕಂಟೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಒಂದ್ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ, ಎಂಗೇಜಿಂಗ್ ಕಂಟೆಂಟ್ ಈಸ್ ಈಕ್ವಲ್ ಟು ಯೂಟ್ಯೂಬ್ ರೆಕಮೆಂಡೇಶನ್. ನಿಮ್ಮ ವಿಡಿಯೋಸ್ ನ ಕೊನೆವರೆಗೂ ಆಡಿಯನ್ಸ್ ನೋಡ್ತಾ ಇದಾರಂದ್ರೆ ಆ ವಿಡಿಯೋ ಆಟೋಮೆಟಿಕ್ ಆಗಿ ಯೂಟ್ಯೂಬ್ ರೆಕಮೆಂಡೇಶನ್ ಅಲ್ಲೂ ಕೂಡ ಹೋಗುತ್ತೆ. ಸೊ ಯೂಟ್ಯೂಬ್ ರೆಕಮೆಂಡೇಶನ್ ಅಲ್ಲಿ ನಿಮ್ಮ ವಿಡಿಯೋ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಯೂಟ್ಯೂಬ್ ನಿಮ್ಮ ವಿಡಿಯೋಸ್ ನ ಪ್ರಮೋಟ್ ಮಾಡ್ತಿದೆ ಅಂತ ಅರ್ಥ, ಅದು ಕೂಡ ಫ್ರೀ ಆಗಿ. ಓಕೆ, ಸೊ ಈ ಎಲ್ಲಾ ಪಾಯಿಂಟ್ಸ್ ಏನೋ ಗೊತ್ತಾಯ್ತು. ಈಗ ನಿಮ್ಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಬಂದಿರಬಹುದು. ಸೊ ಹಾಗಾದ್ರೆ ಈಗ ನಾನು ಯಾವ ರೀತಿಯ ವಿಡಿಯೋಸ್ ನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ವಿಡಿಯೋಸ್ ಹಾಕಿದ್ರೆ ಮತ್ತೆ ನನ್ನ ಚಾನಲ್ಗೆ ವ್ಯೂಸ್ ಬರುತ್ತೆ ಅಂತ. ಅದಕ್ಕೆ ಸೊಲ್ಯೂಷನ್ ನಿಮ್ಮ YT ಸ್ಟುಡಿಯೋದಲ್ಲಿನೇ ಇದೆ. ಅದಕ್ಕೇನ್ ಮಾಡಿ, ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅನಾಲಿಟಿಕ್ಸ್ ಅಲ್ಲಿ ಹೋದ್ರೆ ಇಲ್ಲಿ ನಿಮ್ಗೆ ಟಾಪ್ ಕಂಟೆಂಟ್ ಅಂತ ಕಾಣುತ್ತೆ. ಸೊ ಈ ವಿಡಿಯೋಸ್ ಏನಿದೆ ನಿಮ್ಮ ಚಾನಲ್ಗೆ ಜಾಸ್ತಿ ವ್ಯೂಸ್ ನ ತಂದಿರೋದು. ಸೊ ಲಾಸ್ಟ್ 28 ಡೇಸ್ ಅಲ್ಲಿ ನಿಮ್ಮ ಚಾನಲ್ ನ ಯಾವ ವಿಡಿಯೋಸ್ ಮೇಲೆ ಒಳ್ಳೆ ರೀಚ್ ಸಿಕ್ಕಿದೆ,
ಯಾವ ವಿಡಿಯೋಸ್ಗೆ ಒಳ್ಳೆ ವ್ಯೂಸ್ ಬಂದಿದೆ ಅಂತ ಇಲ್ಲಿಂದಾನೇ ನೀವು ಚೆಕ್ ಮಾಡ್ಕೋಬಹುದು. ಅದರ ರಿಲೇಟೆಡ್ ಟಾಪಿಕ್ ವಿಡಿಯೋಸ್ ನ ಮತ್ತೆ ಅಪ್ಲೋಡ್ ಮಾಡಿ. ಹಾಗಂತ ಆ ವಿಡಿಯೋನೇ ಡೌನ್ಲೋಡ್ ಮಾಡಿ ಮತ್ತೆ ರೀಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಅತಿ ಬುದ್ಧಿವಂತಿಕೆ. ಹಾಗೇನಾದ್ರೂ ಮಾಡಿದ್ರೆ ಈ ರೀತಿ ಬರುತ್ತೆ. ರೀಯೂಸ್ ಕಂಟೆಂಟ್ ಏನಾದ್ರೂ ಬಂದ್ರೆ ಮತ್ತೆ ಅದನ್ನ ರೀಅಪ್ಲೈ ಮಾಡೋದು, ಅಪೀಲ್ ಮಾಡೋದು, ಅದು ಮತ್ತೆ ಬೇರೆ ಟೆನ್ಷನ್ ಆಗ್ಬಿಡುತ್ತೆ. ಓಕೆ, ಸೊ ಜಾಸ್ತಿ ವಿಡಿಯೋನ ಎಳ್ದಾಡೋದೇನ್ ಬೇಡ. ಈ ಎಲ್ಲಾ ಮೆಥಡ್ ನ ಇನ್ನೊಮ್ಮೆ ಅರ್ಥ ಮಾಡ್ಕೊಂಡು ನಿಮ್ಮ ಚಾನಲ್ ಮೇಲೆ ಇಂಪ್ಲಿಮೆಂಟ್ ಮಾಡಿ. ಚಾನಲ್ ಏನಾದ್ರೂ ಫ್ರೀಸ್ ಆಗಿದ್ರೆ ಅದನ್ನ ಬೇಗ ಅನ್ಫ್ರೀಸ್ ಕೂಡ ಮಾಡ್ಕೊಳ್ಳಿ. ಇನ್ನೊಂದು ಯಾರೋ ಡೌಟ್ ಕೇಳಿದ್ರು, ತಡ್ರಿ ನೋಡೋಣ. ಅಣ್ಣ, ಡಿಸೆಂಬರ್ ತಿಂಗಳು ನಡೀತಾ ಇದೆ, ಅದಕ್ಕೇನಾದ್ರೂ ಚಳಿ ಅಂತ ಚಾನಲ್ ಫ್ರೀಸ್ ಆಗಿದೆನಾ? ಲಡ್ಡು ಮುತ್ಯನ